ನಮ್ಮ ವಿರುದ್ಧ ಉಸಿರು ಬಿಟ್ಟರೆ ಹುಷಾರ್. ಇನ್ನು ಇರಾನ್ನ ಸರ್ಕಾರಿ ಟಿವಿ ಚಾನೆಲ್ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಸರ್ಕಾರಿ ಸ್ವಾಮ್ಯದ ಚಾನೆಲ್ IRIBಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಕ್ಷಿಪಣಿ ದಾಳಿಯಾಗ್ತಾ ಇದ್ದಂತೆ ನಿರೂಪಕಿ ಓಡಿ ಹೋಗಿದ್ದಾರೆ. ಇನ್ನು ನ್ಯೂಸ್ ಓದುತ್ತಿದ್ದಾಗಲೇ ಭಯಾನಕವಾದಂತಹ ಅಟ್ಯಾಕ್ ಆಗಿರುವಂತದ್ದು ಟಿವಿ ಚಾನೆಲ್ ಮೇಲೆ. ಇನ್ನು ಟಿವಿ ಚಾನೆಲ್ ಬಿಲ್ಡಿಂಗ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಮಿಸೈಲ್ ಅಟ್ಯಾಕ್ನಲ್ಲಿ ಓರ್ವ ಸಿಬ್ಬಂದಿ ಸಾವನ್ನಪ್ಪಿರುವಂತದ್ದು. ನೋಡಿ, ಇರಾನ್ನ ಸರ್ಕಾರಿ ಟಿವಿ ಕಣ್ಮರೆಯಾಗ್ತಾ ಇದೆ ಅಂತ ಬೆದರಿಕೆ ಹಾಕಿದ ನಂತರ ಇಸ್ರೇಲ್ ಅದರ ಮೇಲೆ ಬಾಂಬ್ ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಇರಾನ್ನ ಸರ್ಕಾರಿ ಟಿವಿ ಗವರ್ಮೆಂಟ್ ಚಾನೆಲ್ IRIB ನ್ಯೂಸ್ ಓದ್ತಾ ಇದ್ರು ನಮ್ಮಂತೆ. ಆದ್ರೆ ನ್ಯೂಸ್ ಓದ್ತಾ ಇರ್ಬೇಕಾದ್ರೇನೆ ಕ್ಷಿಪಣಿ ದಾಳಿ ಆಗಿರುವಂತದ್ದು, ಮಿಸೈಲ್ ಅಟ್ಯಾಕ್ ಮಾಡಿರುವಂತದ್ದು ಇಸ್ರೇಲ್ ಇರಾನ್ನ ಗವರ್ಮೆಂಟ್ ಟಿವಿ ಚಾನೆಲ್. ಇಂತಹ ಸಂದರ್ಭದಲ್ಲಿ ನ್ಯೂಸ್ ಓದ್ತಾ ಇದ್ದಂತಹ ನಿರೂಪಕಿ ಇದ್ದಕ್ಕಿದ್ದಂತೆ ಓಡಿ ಹೋಗ್ತಾರೆ. ಆದ್ರೆ ಒಬ್ಬ ಸಿಬ್ಬಂದಿ ಅಲ್ಲಿ ಸಾವನ್ನಪ್ಪಿರುವಂತದ್ದು. ನೋಡಿ, ಟೆಹರಾನ್ ಟಿವಿ ಸ್ಟೇಷನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇನ್ನು ಸುದ್ದಿಯನ್ನ ಓದ್ತಾ ಇದ್ರು ನಮ್ಮಂತೆ ನಿರೂಪಕಿಯರು ಕೂಡ ಆ ಒಂದು ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ನಿರೂಪಕಿಯರು ಕುರ್ಚಿಯಿಂದ ಕೆಳಗಿಳಿಯೋದನ್ನ ಕೂಡ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಇಸ್ರೇಲ್ನ ಒಂದು ರಣಭೀಕರವಾದಂತಹ ಸ್ಟೋರಿಗಳನ್ನ ಹಾಗೆ ನ್ಯೂಸ್ಗಳನ್ನ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಾಯ್ತು ನೀವು ಕೂಡ ಗಮನಿಸಬಹುದಾಗಿದೆ. متجاوز به خاک وطن، صدای متجاوز به صدای حق و حقیقت است. آنچه که ملاحظه کردید، صدایی که شنیدید، فضای غبارآلود استودیو که شنیدید، صدای متجاوز به خاک وطن، صدای متجاوز به صدای حق و حقیقت است. آنچه که ملاحظه کردید، صدایی که شنیدید، فضای غبارآلود استودیو ಇಸ್ರೇಲ್ ಮತ್ತು ಇರಾನ್ ಪ್ರಬಲವಾದಂತಹ ರಾಷ್ಟ್ರಗಳು ಅಂತಾನೆ ಹೇಳ್ಬೋದು. ಈ ರಾಷ್ಟ್ರಗಳ ಮಧ್ಯೆ ಇದೀಗ ಸಂಘರ್ಷ ಪ್ರಾರಂಭವಾದಂತಹ 4ರಿಂದ 5ನೇ ದಿನ ಆಗಿರುವಂಥದ್ದು. ಇನ್ನು ಎರಡೂ ದೇಶಗಳ ನಡುವೆ ದಾಳಿಗಳು ಕೂಡ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಪ್ರತಿದಾಳಿಗಳು ಕೂಡ ಆಗ್ತಾ ಇದೆ. ಇನ್ನು ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ಇತ್ತೀಚಿನ ಕ್ಷಿಪಣಿ ದಾಳಿಯಲ್ಲಿ ತತ್ತರಿಸಿದೆ. ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ ತತ್ತರಿಸಿ ಹೋಗಿರುವಂಥದ್ದು. ನೆತಾಂಜ್ ಈ ಪ್ರದೇಶದ ಮೇಲೆ ಪರಮಾಣು ಘಟಕದ ಮೇಲೆ ದಾಳಿಯನ್ನ ಕೂಡ ಮಾಡಿದೆ. ಅಣುಸ್ಥಾವರ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಪದೇ ಪದೇ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಬೃಹತ್ ಕಟ್ಟಡಗಳು ಧ್ವಂಸವಾಗ್ತಾ ಇದೆ, ಕಟ್ಟಡಗಳು ಛಿದ್ರವಾಗ್ತಾ ಇದೆ. ಜೀವವನ್ನ ಉಳಿಸ್ಕೊಳ್ಳೋಕೆ ಅಲ್ಲಿನ ಜನರು ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ದಾರೆ. ಇಸ್ರೇಲ್ನ ರಣಭೀಕರ ದಾಳಿಗೆ ಈಗಾಗಲೇ ಇರಾನ್ ತತ್ತರಿಸಿ ಹೋಗಿರುವಂಥದ್ದು. ನೋಡಿ, ಇರಾನ್ ಪಡೆಗಳು ಟೆಲ್ ಅವೀವ್ ನಿವಾಸಿಗಳಿಗೆ ಸ್ಥಳಾಂತರಗೊಳ್ಳುವಂತೆ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಅದರ ನಡುವೆಯೂ ಕೂಡ ಟೆಹರಾನ್ನದಂತಹ ಒಂದು ಬಹುಸ್ಫೋಟಗಳು ಕೂಡ ಕೇಳಿ ಬಂದಿರುವಂಥದ್ದು. ಇನ್ನು ಬೃಹತ್ ಕಟ್ಟಡಗಳ ಮೇಲೆ, ದೊಡ್ಡದಾದಂತಹ ಕಟ್ಟಡಗಳ ಮೇಲೆ ಮಿಸೈಲ್ ದಾಳಿ ಆಗ್ತಾ ಇದೆ, ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ದಾಳಿಗಳನ್ನ ಕಣ್ಣಾರೆ ನೋಡ್ತಾ ಇದ್ದಾರೆ ಜನರು, ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು. ಈಗಾಗಲೇ ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಯಿಂದಾಗಿ 220ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ ಅದರಲ್ಲಿ 70 ಮಹಿಳೆಯರು ಹಾಗೆ ಮಕ್ಕಳು ಕೂಡ ಸೇರಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಟೆಹರಾನ್, ನೆತಾಂಜ್ ಪ್ರಮುಖವಾದಂತಹ ಪ್ರದೇಶಗಳಾಗಿದೆ. ಅದರ ಜೊತೆಗೆ ಜೆರುಸಲಂ ಕೂಡ ಹೌದು. ಈ ಪ್ರಮುಖವಾದಂತಹ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇರುವಂಥದ್ದು. ಇನ್ನು ಕ್ಷಣಕ್ಕೂ ಕೂಡ ದಾಳಿಯ ಒಂದು ತೀವ್ರತೆ ಹೆಚ್ಚಾಗ್ತಾ ಇದೆ. ಇಸ್ರೇಲ್ ಕ್ಷಣಕ್ಕೂ ಕೂಡ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಭೀಕರವಾದಂತಹ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ರಾಜಧಾನಿ ಟೆಹರಾನ್ ತೊರೆತಾ ಇದ್ದಾರೆ ನಾಗರಿಕರು, ಅಲ್ಲಿಂದ ಬಂಕರ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಟೆಹರಾನ್, ತೆಬ್ರಿಜ್ ಸೇರಿದಂತೆ ಹಲವು ನಗರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಕ್ಷಣಕ್ಕೂ ಕೂಡ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಇಸ್ರೇಲ್. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಈಗಾಗಲೇ
220ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನ ಟೆಹರಾನ್ ಆಗಿರ್ಬೋದು, ತಬ್ರೀಜ್ ಆಗಿರ್ಬೋದು, ಪ್ರಮುಖವಾದಂತಹ ನಗರಗಳನ್ನ ಬಿಟ್ಟು ಬಂಕರ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆ ನಗರಗಳನ್ನ ತೊರಿತಾ ಇದ್ದಾರೆ. ಮಕ್ಕಳು, ಮರಿ, ಮಹಿಳೆಯರು, ವಯಸ್ಸಾದವರು ಯಾರೂ ಕೇಳ್ತಾ ಇಲ್ಲ ಏನಿಲ್ಲ. ಯಾರನ್ನೂ ನೋಡದೆ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ಕಡೆ ಈಗಾಗಲೇ ದೊಡ್ಡದಾದಂತಹ ಕಟ್ಟಡಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿರುವಂಥದ್ದು ಇಸ್ರೇಲ್. ಇನ್ನು ಇರಾನ್ನ ಪರಿಸ್ಥಿತಿ ಹೇಗಿದೆ ಅಂತ, ಹಾಗೆ ಬಂಕರ್ಗೆ ಶಿಫ್ಟ್ ಆದಂತಹ ಅಲ್ಲಿನ ನಾಗರಿಕರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸಬಹುದಾಗಿದೆ.